ಗೇಟ್ ಸಾಮಾಜಿಕ ಹೋರಾಟ ತಾಲೂಕು ನಾಗೇಶ್ ಇವರು ಕೂಡ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಉದ್ಯೋಗ ಖಾತ್ರಿ ಯೋಜನೆ ತಾಂತ್ರಿಕ ಕಾರ್ಯಕ್ರಮ ಬಸವ ಯೋಜನೆ ಕೂಡ ಹಾಗೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಚನ್ನಪ್ಪ ಇವರು ಕೂಡ ಹಾಗೆ ಇನ್ನೊಂದು ಸಂಪನ್ಮೂಲ ವ್ಯಕ್ತಿ ಸತೀಶ್ ಇವರು ಕೂಡ ಹಾಗೆ ಇನ್ನೊಂದು ವಿಜಯ್ ಕುಮಾರ್ ಇವರು ಕೂಡ ಹಾಗೆ ಇನ್ನೊಂದು ಸಂಪನ್ಮೂಲ ವ್ಯಕ್ತಿಗಳು ಶಾಲಿನಿ ಇವರು ಕೂಡ ಹಾಗೆ ಇಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಎಲ್ಲ ಹಿರಿಯರು ಕೆಲಸ ಮಾಡಿರ್ತಕ್ಕಂಥದ್ದು ಹಾಗೂ ಎಲ್ಲರೂ ಕೂಡ ಸರ್ವೆ ಸ್ವಾಗತಿಸುತ್ತೇವೆ. ಹಾಗೂ ನಮ್ಮ ಬಿಸಿಎಂ ಇಲಾಖೆಯ ಮೋಹನ್ ಅವರನ್ನು ಕೂಡ ವೇದಿಕೆಗಳಿಂದ ಅವರನ್ನ ಸರ್ವೆ ಸ್ವಾಗತಿಸುತ್ತೇವೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದ ಮಹೇಶ್ ಇವರನ್ನು ಕೂಡ ಸರ್ವೆ ಸ್ವಾಗತಿಸಿದ ಅವರು ವೇದಿಕೆಗೆ ಬರಬೇಕಂತ ಕೇಳ್ತಾರೆ. ಹಾಗೆ ಎಲ್ಲರಿಗೂ ಗ್ರಾಮಸ್ಥರು ಎಲ್ಲ ಮತದಾರರು ಕೂಡ ಸ್ವಾಗತಿಸಿದ ನಾವು ಸಭೆಯನ್ನು ಪ್ರಾರಂಭ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೇನೆ. ಹಾಗೂ ಇದಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಷದಲ್ಲಿ ಹೇಗೆ ಮಾಡಬೇಕು ಹಾಗೂ ನಿಮ್ಮ ಗ್ರಾಮಸ್ಥರ ಸಮಕ್ಷಮದಲ್ಲಿ ಯಾಕೆ ಮಾಡಬೇಕು ಅಂತ ಪ್ರಾಸ್ತಾವಿಕವಾಗಿ ನಮ್ಮ ನಾಗೇಶ್ ಅವರು ಈ ಸಭೆಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಸುರೇಶ್ ಸರ್ ಅವರನ್ನು ಕೂಡ ಪೂರ್ವಕವಾಗಿ ಸಭೆಗೆ ಸ್ವಾಗತಿಸುತ್ತೇವೆ. ಹಾಗೆ ಈಗ ದ್ವಿತೀಯ ಹಂತದ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಇರ್ತಕ್ಕಂಥ ಕಾಮಗಾರಿಗಳು 1 ವರ್ಷದ ಅವಧಿಯ ಕಾಮಗಾರಿಗಳನ್ನು ತೆಗೆದುಕೊಂಡ್ಬಿಟ್ಟು ಇವರು ಸಾಮಾಜಿಕ ಪರಿಶೋಧನೆಯನ್ನು ನಡೆಸತಕ್ಕಂಥದ್ದು. ಹಾಗೆ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಜೊತೆಗೆ 14ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ 2 ವರ್ಷದ ಕಾಮಗಾರಿಗಳು ಅಂದರೆ 18, 19 ಮತ್ತು 20ನೇ ಸಾಲಿನಲ್ಲಿ ಏನೆಲ್ಲ ಕಾಮಗಾರಿಗಳು ಅನುಷ್ಠಾನ ಆಗಿದೆ ಆ ಕಾಮಗಾರಿಗಳ ಕುರಿತಂತೆ ಹಾಗೆ ಇನ್ನೊಂದು ಯೋಜನೆಯನ್ನು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಒಳಪಡಿಸಿಕೊಂಡು ಸರ್ಕಾರದಿಂದ ಆದೇಶ ಬಂದಿತ್ತು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳನ್ನು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಒಳಪಡಿಸಬೇಕು ಅಂತಕ್ಕಂಥ ಆದೇಶ ಇದೆ. ಆದರೆ ಅದು ಈ ಅವಧಿಯಲ್ಲಿ ಯಾವುದೇ ಕಾಮಗಾರಿಗಳು ಆಗದೇ ಇರೋದ್ರಿಂದ ಈ 2 ಯೋಜನೆಗೆ ಸಂಬಂಧಿಸಿದಂತೆ ಈ ಒಂದು ದಿನ ದ್ವಿತೀಯ ಹಂತದ ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು 4 ಹಂತಗಳಲ್ಲಿ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಕಾಮಗಾರಿಗಳ ದಾಖಲಾತಿಗಳನ್ನ ಪರಿಶೀಲನೆ ನಡೆಸ್ತಕ್ಕಂಥದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೆ 14ನೇ ಹಣಕಾಸು ಯೋಜನೆ ಇನ್ಯಾವುದೇ ಯೋಜನೆಗಳ ಕಾಮಗಾರಿಗಳನ್ನ ಮಾಡಬೇಕಾದ್ರೆ ಆ ಕಾಮಗಾರಿಗಳಲ್ಲಿ ದಾಖಲಾತಿಗಳನ್ನು ನಿರ್ವಹಣೆ ಮಾಡಬೇಕಾಗಿರುತ್ತೆ. ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಾಖಲಾತಿ ನಿರ್ವಹಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 21 ಅಂಶದ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕಾಗಿರುತ್ತೆ. ಅದರ ನಿರ್ವಹಣೆ ಹೇಗಿದೆ ಅಂತ ನಾವು ಮೊದಲಾಗಿ ಪರಿಶೀಲನೆ ನಡೆಸ್ತೀವಿ. ಹಾಗೆ ನೀವು ನೋಡಿದಂತೆ 1 ರಿಂದ 7 ನಮೂನೆಗಳನ್ನ ಗ್ರಾಮ ಪಂಚಾಯತಿಂದ ನಿರ್ವಹಣೆ ಮಾಡಬೇಕಾಗುತ್ತೆ. ಅದರ ನಿರ್ವಹಣೆ ಹೇಗಿದೆ ಅಂತಕ್ಕಂಥದ್ದು ಮತ್ತೆ ಇನ್ನಿತರ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು. ಎರಡನೇದಾಗಿ ಕಾಮಗಾರಿಯಲ್ಲಿ
ಏನು ಕ್ರಿಯಾ ಯೋಜನೆಯಲ್ಲಿ ಅನುಮೋದಿತ ಸ್ಥಳದಲ್ಲೇ ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಮತ್ತು ಕಾಮಗಾರಿ ತಾಂತ್ರಿಕ ಅಧಿಕಾರಿಯವರ ಸೂಚಿಸಿಗೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆಯಾ, ಅದರಿಂದ ಮತ್ತು ಸಾರ್ವಜನಿಕರಿಗೆ ಹೇಗೆ ಉಪಯೋಗ ಆಗಿದೆ ಅಂತಕ್ಕಂಥದ್ದನ್ನು ಕಾಮಗಾರಿ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು. ಹಾಗೆ ಏನು NMR ಕೆಲಸವನ್ನು ನಿರ್ವಹಿಸಿರ್ತಾರೆ, ಅಕುಶಲ ಕೆಲಸಗಾರರಿರ್ತಾರೆ, ಅವರ ಮನೆ ಭೇಟಿಯನ್ನು ನಡೆಸ್ತಕ್ಕಂಥದ್ದು, ಅಲ್ಲಿ ಅವರ ಜಾಬ್ ಕಾರ್ಡ್ಗಳನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು. 5 ವರ್ಷಗಳಿಗೊಮ್ಮೆ ಜಾಬ್ ಕಾರ್ಡ್ಗಳನ್ನ ನವೀಕರಣ ಮಾಡಿ ಕೊಡಬೇಕಾಗುತ್ತೆ ಆಗಿರುತ್ತೆ. ಹಾಗೆ ಏನು ಕಾಮಗಾರಿಗಳನ್ನ ನಿರ್ವಹಿಸಿರ್ತಾರೆ, ಅವರು ನಿರ್ವಹಿಸಿದಂತೆ ಅವರಿಗೆ ಎಷ್ಟು ಕೂಲಿ ಪಾವತಿ ಆಗಿದೆ ಮತ್ತು ಯಾವ ಕಾಮಗಾರಿಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಅಂತಕ್ಕಂಥ ಜಾಬ್ ಕಾರ್ಡ್ಗಳಲ್ಲಿ ಎಂಟ್ರಿ ಮಾಡಿ ಕೊಡಬೇಕಾಗುತ್ತೆ. ಅದರ ನಿರ್ವಹಣೆ ಹೇಗಿದೆ ಅಂತಕ್ಕಂಥದ್ದು ವರದಿ ಕೂಡ ಪರಿಶೀಲನೆ ಮಾಡ್ತಕ್ಕಂಥದ್ದು. ಹಾಗೆ ಏನು ಉದ್ಯೋಗಕ್ಕಾಗಿ ಬೇಡಿಕೆ ಸಸ್ತಂತ ಸಂದರ್ಭದಲ್ಲಿ ಅವರಿಗೆ ಸಕಾಲಕ್ಕೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ಅವರಿಗೆ ನಾವು ಮಾಹಿತಿಯನ್ನು ತಿಳಿಸ್ಕೊಳ್ತಕ್ಕಂಥದ್ದು. ಹಾಗೆ ಈ 3 ಹಂತದಲ್ಲಿ ನಾವು ಏನು ಪರಿಶೀಲನೆ ನಡೆಸಿರ್ತೀವಿ, ಅದರ ಅಂತಿಮವಾಗಿ ಈ ಒಂದು ಗ್ರಾಮ ಸಭೆಯನ್ನು ಕರೆದುಬಿಟ್ಟು ಈ 3 ಹಂತದ ವರದಿಯನ್ನು ಗ್ರಾಮ ಸಭೆ ಮುಂದೆ ಇಟ್ಟು ಚರ್ಚೆ ಮಾಡ್ತಕ್ಕಂಥ, ಸಾರ್ವಜನಿಕವಾಗಿ ಚರ್ಚೆ ಮಾಡಬೇಕು. ಮತ್ತು ಏನು ಈ ಅವಧಿಯಲ್ಲಿ ವೆಚ್ಚಗಳನ್ನು ನಡೆಸಿರ್ತಾರೆ, ಆ ವೆಚ್ಚದ ಏನು ಕಾಮಗಾರಿಗಳಿದೆ, ಆ ಬಿಲ್ಗಳಿದೆ, ಅದರ ಪೂರ್ಣ ವಿವರಗಳನ್ನ ಸಭೆ ಮುಂದೆ ಮಂಡಿಸ್ತಕ್ಕಂಥದ್ದು. ಮಂಡಿಸಿ ಸಾರ್ವಜನಿಕವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ಒಟ್ಟಾರೆಯಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಅಂತಂದರೆ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ಎಲ್ಲ ಸಾಮಾನ್ಯ ಜನರಿಗೂ ಕೂಡ ಈ ಎಲ್ಲ ಯೋಜನೆಗಳಲ್ಲಿ ಆಗ್ತಕ್ಕಂಥ ಕಾಮಗಾರಿಗಳ ವಿವರ, ಬರ್ತಿರ್ತಕ್ಕಂಥ ಖರ್ಚು ವಿವರ ತಿಳಿದಿರಬೇಕು ಅಂತಕ್ಕಂಥದ್ದು ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಆಗಿದೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಈ ಒಂದು ಸಭೆಯಲ್ಲಿ ಏನು ಹಿಂದಿನ ಸಾಮಾಜಿಕ ಪರಿಶೋಧನೆ ಸಮಯದಲ್ಲಿ ಏನೆಲ್ಲ ಲೋಪದೋಷಗಳು ಬಂದಿದ್ದು ಅದರ ಅನುಪಾಲನೆಯನ್ನು ಮಾಡಿಬಿಟ್ಟು PDO ಅನುಪಾಲನಾ ವರದಿಯನ್ನು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ನೀಡಬೇಕಾಗುತ್ತೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಏನೆಲ್ಲ ಲೋಪದೋಷಗಳು ಕಂಡುಬರುತ್ತೆ, ಕಂಡುಬಂದಿರ್ತಕ್ಕಂಥದ್ದನ್ನು ಮುಂದಿನ ಸಾಮಾಜಿಕ ಪರಿಶೋಧನೆ ಒಳಗಡೆ ವರದಿಯನ್ನು ಸಲ್ಲಿಸಲಿಕ್ಕೆ ಕೂಡ ಅವಕಾಶ ಇದೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆ ನಂತರ ತಾಲೂಕು ಮಟ್ಟದಲ್ಲಿ ಕೂಡ ನಾವು ತಿಂಗಳಿಗೆ ತಾಲೂಕು ಸಮಿತಿ ಸಭೆಯನ್ನು ಕೂಡ ಮಾಡ್ತೀವಿ. ಅಲ್ಲಿ ಕೂಡ ಇಲ್ಲಿ ಏನೇ ಪ್ರಕರಣಗಳಿದ್ದು ಕೂಡ ಅಲ್ಲಿ ಚರ್ಚೆ ಮಾಡಿ ಅಲ್ಲಿ ಕೂಡ ಕ್ರಮಗಳನ್ನ ಕೈಗೊಳ್ಳಲು ಕೂಡ ಅವಕಾಶ ಇರುತ್ತೆ. ಹಾಗೆ ಈ ಒಂದು ಸಭೆಯ ವಿಶೇಷತೆ ಅಂತಂದರೆ ಎಲ್ಲ ಗ್ರಾಮ ಸಭೆಗಳು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಆದರೆ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ಏನಿದೆ, ಈ ಸಭೆಯನ್ನು ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರು ಸೂಚಿಸಿರ್ತಕ್ಕಂಥ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗುತ್ತೆ. ಕಾರಣ ಗ್ರಾಮ ಪಂಚಾಯತಿಯಲ್ಲಿ ಏನು ಅನುಷ್ಠಾನ ಆಗಿರುತ್ತೆ ಎಲ್ಲ ಕಾಮಗಾರಿಗಳು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಏನು ಚರ್ಚೆ ಆಗುತ್ತೆ ಸಭೆಯಲ್ಲಿ ಅದನ್ನು ನಾವು ವರದಿಯ ರೂಪದಲ್ಲಿ ಸರ್ಕಾರಕ್ಕೆ ತಿಳಿಸಬೇಕಾಗಿದ್ದರಿಂದ ಅದಕ್ಕೆ ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಏನೇನೋ ನಡೆಯುತ್ತೆ ಅದಕ್ಕೆಲ್ಲ ಕೂಡ ಅವರು ಸಾಕ್ಷಿಯಾಗಿರ್ತಾರೆ. ಅವರು ಇದಕ್ಕೆ ದೃಢೀಕರಣ ಹಾಕಬೇಕು, ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಹಾಗೆ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ಹಲವಾರು ಕಾಮಗಾರಿಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಈ ಯೋಜನೆಯ ಪ್ರಮುಖ ಉದ್ದೇಶ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ವಾಸಿಸ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೂ ಕೂಡ 3 ದಿನಗಳ ಉದ್ಯೋಗವನ್ನು ನೀಡಬೇಕು. ಹಾಗೆ ಅದರ ಮುಖಾಂತರ ನಾವು ದೀರ್ಘಕಾಲ ಬಾಳಿಕೆ ಬರ್ತಕ್ಕಂಥ ಉತ್ಪಾದನಶೀಲ ಆಸ್ತಿಗಳನ್ನು ಸೃಜನೆ ಮಾಡಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಉದ್ಯೋಗವನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಕಾಮಗಾರಿಗಳ ಲಭ್ಯತೆ ಬೇಕಾಗುತ್ತೆ. ಆ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ನಾವು ವೈಯಕ್ತಿಕವಾಗಿ ಕಾಮಗಾರಿಗಳನ್ನ ಮಾಡಲಿಕ್ಕೆ ಅವಕಾಶವನ್ನು ಹೊಂದಿದ್ದೇವೆ. ಹಾಗೆ ಸಾರ್ವಜನಿಕವಾಗಿ ಕೂಡ ಈ ಯೋಜನೆಯಲ್ಲಿ ಹಲವಾರು ಕಾಮಗಾರಿಗಳನ್ನ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಕಾಮಗಾರಿಗಳು ಅಂತಂದರೆ ಈಗ ಕಟ್ಟಿಗೆ ನಿರ್ಮಾಣ ಮಾಡ್ತಕ್ಕಂಥದ್ದು, ಕಟ್ಟಿಗೆ ನಿರ್ಮಾಣಕ್ಕೆ ಸಹಾಯಧನ ವೈಯಕ್ತಿಕವಾಗಿ ಪಡೆಯಲಿಕ್ಕೆ ಅವಕಾಶ ಇದೆ. ಹಾಗೆ ತೋಟಗಳ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ಈಗ ಅಡಿಕೆ ತೋಟಗಳನ್ನ ನಿರ್ಮಾಣ ಮಾಡ್ಕೊಳ್ಬೋದು, ಗೇರು ನೆಡಲಿಕ್ಕೆ ಅವಕಾಶ ಇದೆ. ಹಾಗೆ ತೆಂಗಿನ ಗಿಡಗಳನ್ನು ನೆಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಗ್ರಾಮ ಪಂಚಾಯತಿಯಿಂದ ಕೂಡ ಅನುಷ್ಠಾನ ಮಾಡ್ಬೋದು. ಹಾಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ಕೂಡ ಈ ಒಂದು ಯೋಜನೆಯಲ್ಲಿ ಕಾಮಗಾರಿಗಳನ್ನ ಮಾಡ್ಕೋಬೇಕು. ಹಾಗೆ ಕೃಷಿ ಬಾವಿಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಕೃಷಿ ಬಾವಿಗಳನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಮಾಡ್ಬೋದು. ಹಾಗೆ ಕಾಂಪೋಸ್ಟ್ ಗುಂಡಿಗಳು, ಎರವಲು ಕಟ್ಟಿಗಳನ್ನು ಮಾಡ್ಕೊಳ್ಬೋದು. ಹಾಗೆ ಬಚ್ಚಲ ಗುಂಡಿ ಅಂತ ಹೇಳಿ ಕೂಡ ವೈಯಕ್ತಿಕವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ಸಾರ್ವಜನಿಕವಾಗಿ ಈ ಯೋಜನೆಯಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳು ಕೂಡ ಈ ಯೋಜನೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಉದಾಹರಣೆಗೆ ನಮಗೆ ರಸ್ತೆಗಳ ಅವಶ್ಯಕತೆ ಇದೆ, ರಸ್ತೆಗಳ
ಉದ್ಯೋಗಿ